ವೆಲ್ಕಮ್ ಸ್ಟೂಡೆಂಟ್ಸ್. ಇವತ್ತಿನ ದಿನ ನಾವು ಎಲೆಕ್ಟ್ರೋಕೆಮಿಸ್ಟ್ರಿ ಎನ್ನುವಂಥ ಒಂದು ಚಾಪ್ಟರ್ನ ಕಲ್ತ್ಕೊಳ್ಳೋಣ. ಸೊ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಚಾಪ್ಟರ್ ಎಲೆಕ್ಟ್ರೋಕೆಮಿಸ್ಟ್ರಿ. ಸೊ ಇದರಲ್ಲಿ ಎರಡು ಟರ್ಮ್ಸ್ ಇದೆ, ಎಲೆಕ್ಟ್ರೋ ಅಂಡ್ ಕೆಮಿಸ್ಟ್ರಿ. ಸೊ ಎಲೆಕ್ಟ್ರೋ ಅಂತಂದ್ರೆ ಇಲ್ಲಿ ಎಲೆಕ್ಟ್ರಿಕ್ಗೆ ಸಂಬಂಧಪಟ್ಟಂಥದ್ದು, ಅಂದರೆ ಅರ್ಥ ವಿದ್ಯುತ್ ವಾಹಕಕ್ಕೆ, ಅಂದರೆ ಕರೆಂಟ್ ಫ್ಲೋ ಆಗೋದಕ್ಕೆ ಅನುವು ಮಾಡಿಕೊಡ್ತಕ್ಕಂಥದ್ದು. ಸೊ ಕೆಮಿಸ್ಟ್ರಿ ಅಂದರೆ ಸೊ anything that changes the composition is interesting subject of chemistry. So composition change ಆಗುತ್ತದೆ ಅಂದರೆ ಅರ್ಥ ರಿಯಾಕ್ಷನ್, ಕೆಮಿಕಲ್ ರಿಯಾಕ್ಷನ್. ಸೊ ಕರೆಂಟ್ ಮತ್ತು ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ರಿಯಾಕ್ಷನ್, ಕೆಮಿಕಲ್ ರಿಯಾಕ್ಷನ್, ಇವುಗಳ ನಡುವೆ ಇರ್ತಕ್ಕಂಥ ಒಂದು ಸಂಬಂಧವನ್ನು ನಾವು ಈ ಚಾಪ್ಟರ್ನಲ್ಲಿ ಕಲ್ತ್ಕೊಳ್ತೀವಿ. ಸೊ ಇಟ್ ಡೀಲ್ಸ್ ವಿತ್ ಇಂಟರ್ ಕನ್ವರ್ಷನ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಆ್ಯಂಡ್ ಕೆಮಿಕಲ್ ಎನರ್ಜಿ. ಸೊ ದಿಸ್ ಈಸ್ ದ ಸ್ಟಡಿ ಸಬ್ಜೆಕ್ಟ್ ಆಫ್ ಎಲೆಕ್ಟ್ರೋಕೆಮಿಸ್ಟ್ರಿ. ಸೊ ಇದನ್ನು ನಾವು ಇವತ್ತಿನ ದಿನ ಕಲ್ತ್ಕೊಳ್ಳೋಣ. ಸೊ ಇಲ್ಲಿ ಈ ಇವೆರಡನ್ನು ಮಾಡುವುದಕ್ಕೆ ಅಂದರೆ ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಕೆಮಿಕಲ್ ಎನರ್ಜಿ ಮತ್ತು ಕೆಮಿಕಲ್ ಎನರ್ಜಿಯನ್ನು ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡೋದಕ್ಕೆ ಒಂದು ಆಪರೇಟಸ್ ಬೇಕು. ಸೊ ಆ ಆಪರೇಟಸ್ ಯಾವುದು, ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಂತೇಳಿ ಕರಿತೀವಿ. ಎಲೆಕ್ಟ್ರೋಕೆಮಿಕಲ್ ಸೆಲ್ ಕ್ಲೀನಾಗಿ ಕೇಳಿಸ್ಕೊಳ್ಳಿ, ಈ ಎಲೆಕ್ಟ್ರೋಕೆಮಿಕಲ್ ಸೆಲ್. ಸೊ ಎರಡು ರೀತಿಯ ಕೆಮಿಕಲ್ ಸೆಲ್ಗಳನ್ನು ನಾವು ಗುರುತಿಸಬಹುದು. ಒಂದು ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಕ್ಕಂತಹ ಸೆಲ್, ದಟ್ ಈಸ್ ನೋನ್ ಆಸ್ ಎಲೆಕ್ಟ್ರೋಲಿಟಿಕ್ ಸೆಲ್. That one is particularly called as electrolytic cell ಅಂತೇಳಿ ಕರಿತೀವಿ. If chemical reaction is converted into electrical energy, that is called as galvanic cell ಅಂತೇಳಿ ಕರಿತೀವಿ. So galvanic cell and electrolytic cell. So ಈ ಎರಡು ಸೆಲ್ಗಳನ್ನು ಸ್ವಲ್ಪ ತುಂಬಾ ಕೆಟ್ಟನಾಗಿದೆ. ಸೊ ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಸೆಲ್ಲನ್ನು ನಾವು ಎಲೆಕ್ಟ್ರೋಲಿಟಿಕ್ ಸೆಲ್ ಅಂತೇಳಿ ಕರಿತೀವಿ. ಅದೇ ರೀತಿಯಲ್ಲಿ ಕೆಮಿಕಲ್ ಎನರ್ಜಿಯನ್ನು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಸೆಲ್ಲನ್ನು ನಾವು ಗೆಲ್ವಾನಿಕ್ ಸೆಲ್ ಅಂತೇಳಿ ಕರಿತೀವಿ. ಸದ್ಯಕ್ಕೆ ನಾವು ಸ್ವಲ್ಪ ಇಂಪಾರ್ಟೆನ್ಸ್ ಅನ್ನು ಕೊಟ್ಬಿಟ್ಟು ಗೆಲ್ವಾನಿಕ್ ಸೆಲ್ ಬಗ್ಗೆ ಡೀಟೇಲ್ ಆಗಿ ಕಲ್ತ್ಕೊಳ್ಳೋಣ. ಅದು ಆಪೋಸಿಟ್ ಎಲೆಕ್ಟ್ರೋಲಿಟಿಕ್ ಸೆಲ್, ಅದು ಕೊನೆಯಲ್ಲಿ ಕಲ್ತ್ಕೊಳ್ಳೋಣ. So electrochemistry is the study subject of production of electricity from energy released from very important word spontaneous chemical reaction. ಸೊ ನಿಮ್ಗೆಲ್ರಿಗೂ ಥರ್ಮೋಡೈನಮಿಕ್ಸ್ ಅನ್ನ ಕಲ್ತ್ಕೊಂಡಿದ್ದೀರಾ, ಅದರಲ್ಲಿ ಒಂದು ಟರ್ಮ್ ಕೇಳಿದ್ದೀರಾ, ಸ್ಪಾಂಟೇನಿಯಸ್. ಸೊ ಸ್ಪಾಂಟೇನಿಯಸ್ ಅಂದ್ರೆ ಎನಿ ಪ್ರೋಸೆಸ್ ಆರ್ ರಿಯಾಕ್ಷನ್ ದಾಟ್ ಟೇಕ್ಸ್ ಪ್ಲೇಸ್ ಆನ್ ಇಟ್ಸ್ ಓನ್. ಅಂದ್ರೆ ಒಮ್ಮೆ ಇನಿಷಿಯೇಟ್ ಮಾಡಿಬಿಟ್ರೆ ತನ್ನಷ್ಟಕ್ಕೆ ತಾನೇ ನಡೀತಕ್ಕಂಥ ರಿಯಾಕ್ಷನ್ ಅನ್ನ ನಾವು ಸ್ಪಾಂಟೇನಿಯಸ್ ರಿಯಾಕ್ಷನ್ ಅಂತೇಳಿ ಕರಿತೇವೆ. ಒಂದು ಪ್ರೋಸೆಸ್ ಅನ್ನ ಎಕ್ಸಾಂಪಲ್ ಕೊಡೋದಾದ್ರೆ, ಒಂದು ವಸ್ತುವನ್ನು ಕೈ ಬಿಟ್ರೆ ಒಮ್ಮೆ ಬಿಡುವುದಷ್ಟೇ ನಮ್ಮ ಕೆಲಸ, ಬಿಟ್ಟಾದ್ಮೇಲೆ ಅದು ಕಂಟಿನ್ಯೂಸ್ ಗ್ರಾವಿಟೇಷನಲ್ ಫೋರ್ಸಿನ ಕಾರಣದಿಂದ ಅರ್ತ್ನ ಲೆವೆಲ್ವರೆಗೂ ಅದು ಬೀಳ್ತಾ ಹೋಗುತ್ತೆ. ಸೊ ಇಟ್ ಈಸ್ ಎ ಸ್ಪಾಂಟೇನಿಯಸ್ ಪ್ರೋಸೆಸ್. ಒಂದು ಕೆಮಿಕಲ್ ರಿಯಾಕ್ಷನ್ ಅನ್ನ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಒಂದು ಹೈಡ್ರೋಜನ್ ಮತ್ತು ಆಕ್ಸಿಜನ್ ತುಂಬಿರ್ತಕ್ಕಂಥ ಎರಡನ್ನು ಮಿಕ್ಸ್ ಮಾಡಿರ್ತಕ್ಕಂಥ ಒಂದು ಚೇಂಬರ್ ಇದೆ ಅಂತ ಇಟ್ಕೊಳ್ಳಿ. ಈ ಎರಡು ಚೇಂಬರ್ ಇಂದ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸೇರ್ಕೊಂಡ್ಬಿಟ್ಟು ವಾಟರ್ ಬರೋದಿಲ್ಲ. ಆದ್ರೆ ಒಮ್ಮೆ ಇದನ್ನ ಇನಿಷಿಯೇಟ್ ಮಾಡಿದ್ರೆ, ಒಂದ್ಸರಿ ಒಮ್ಮೆ ಬೆಂಕಿ ಹಚ್ಚಿದ್ರೆ, ಒಂದು ಕಿಡಿಯನ್ನ ಕೊಟ್ರೆ ಅದು ಕನ್ವರ್ಟೆಡ್ ಇಂಟು ವಾಟರ್ ಆಗಿ H2 ಆಗಿ ಕನ್ವರ್ಟ್ ಆಗುತ್ತೆ, ವಾಟರ್ ವೇಪರ್ಸ್ ಬರುತ್ತೆ. ಸೊ ಒಮ್ಮೆ ಇದು ಇನಿಷಿಯೇಟ್ ಆಯ್ತು ಅಂತಂದ್ರೆ ಅದು ತನ್ನಷ್ಟಕ್ಕೆ ತಾನೇ ಕಂಟಿನ್ಯೂಸ್ ಅದರಲ್ಲಿರುವಂತಹ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಕಂಪ್ಲೀಟ್ ಖಾಲಿ ಆಗುವವರೆಗೂ ರಿಯಾಕ್ಷನ್ ನಡೀತಾ ಹೋಗುತ್ತೆ. ಸಚ್ ಪ್ರೊಸೆಸಸ್ ಆರ್ ಕಾಲ್ಡ್ ಎಸ್ ಸ್ಪಾಂಟೇನಿಯಸ್ ಪ್ರೊಸೆಸ್. ಇಂಥ ಸ್ಪಾಂಟೇನಿಯಸ್ ಪ್ರೊಸೆಸ್ ಇಂದ ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಉತ್ಪತ್ತಿ ಮಾಡುವಂತಹ ಸೆಲ್ ಅನ್ನು ನಾವು ಗೆಲ್ವಾನಿಕ್ ಸೆಲ್ ಅಂತೇಳಿ ಕರಿತೀವಿ. ಇಟ್ ಇಸ್ ನೋನ್ ಆಸ್ ಗೆಲ್ವಾನಿಕ್ ಸೆಲ್. ಅದಕ್ಕೆ ಇನ್ನೊಂದು ಹೆಸರಿದೆ, ವೋಲ್ಟಾಯಿಕ್ ಸೆಲ್ ಅಂತ ಕೂಡ ಹೇಳ್ತಾರೆ. ಹಾಗೇನೆ ಎಲೆಕ್ಟ್ರಿಕಲ್ ಎನರ್ಜಿಯನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಒಂದು ನಾನ್ ಸ್ಪಾಂಟೇನಿಯಸ್ ಕೆಮಿಕಲ್ ರಿಯಾಕ್ಷನ್ ಅನ್ನ ನಾವು ಮಾಡುವಂತಾದ್ರೆ, ಇಫ್ ಇಟ್ ಈಸ್ ಬ್ರಿಂಗ್ ಅಬೌಟ್ ಎ ನಾನ್ ಸ್ಪಾಂಟೇನಿಯಸ್ ರಿಯಾಕ್ಷನ್, ಅಂದ್ರೆ ತನ್ನಷ್ಟಕ್ಕೆ ತಾನೇ ನಡೆಯದೇ ಇರುವಂತಹ ರಿಯಾಕ್ಷನ್ ನಾವೇ ಒತ್ತಾಯಪೂರ್ವಕವಾಗಿ ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಸಪ್ಲೈ ಮಾಡೋದ್ರ ಮೂಲಕ ನಡೆಯುವಂತೆ ಮಾಡಿದ್ರೆ, ದಟ್ ರಿಯಾಕ್ಷನ್ ಇಸ್ ಕಾಲ್ಡ್ ಎಸ್ ನಾನ್ ಸ್ಪಾಂಟೇನಿಯಸ್ ಕೆಮಿಕಲ್ ರಿಯಾಕ್ಷನ್. ಸೊ ಆ ರಿಯಾಕ್ಷನ್ ಅನ್ನು ಉಂಟು ಮಾಡ್ತಕ್ಕಂತಹ ಒಂದು ಸೆಲ್ ಅನ್ನ ನಾವು ಎಲೆಕ್ಟ್ರೋಲಿಟಿಕ್ ಸೆಲ್ ಅಂತೇಳಿ ಕರಿತೀವಿ. ಸೊ ಈಗ ನಾವು ಗೆಲ್ವಾನಿಕ್ ಸೆಲ್ಗೆ ಸಂಬಂಧಪಟ್ಟಂತೆ ಅವೆರಡನ್ನು ಕಂಬೈನ್ ಮಾಡಿ ಒಟ್ಟಿಗೆ ಹೇಳ್ತಾ ಇದ್ದೀನಿ ನೋಡಿ. ಸೊ ಗೆಲ್ವಾನಿಕ್ ಸೆಲ್ ಅಥವಾ ವೋಲ್ಟಾಯಿಕ್ ಸೆಲ್ ನಲ್ಲಿ ಏನಿರುತ್ತೆ, ಸ್ಪಾಂಟೇನಿಯಸ್ ಕೆಮಿಕಲ್ ರಿಯಾಕ್ಷನ್ ಇರುತ್ತೆ. ಈ ಸ್ಪಾಂಟೇನಿಯಸ್ ಕೆಮಿಕಲ್ ರಿಯಾಕ್ಷನ್ ಅನ್ನ ನಾವು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತೇವೆ. ಹಾಗೇನೆ ಎಲೆಕ್ಟ್ರೋಲಿಟಿಕ್ ಸೆಲ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ನಾನ್ ಸ್ಪಾಂಟೇನಿಯಸ್ ಕೆಮಿಕಲ್ ರಿಯಾಕ್ಷನ್. ಸೊ ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಟರ್ಮ್ಸ್ ಗಳನ್ನ ಡೀಟೇಲ್ ಆಗಿ ಕಲಿತಾ ಹೋಗೋಣ. ಪರ್ಟಿಕ್ಯುಲರ್ಲಿ ನಾವು ಮಾತಾಡ್ತಾ ಇರೋದು ಗೆಲ್ವಾನಿಕ್ ಸೆಲ್ ನಲ್ಲಿ ಇರುವಂತದ್ದು ಬಗ್ಗೆ ಮಾತಾಡ್ತಿದೀವಿ. ಸೊ ಗೆಲ್ವಾನಿಕ್ ಸೆಲ್ ಅಂತಕ್ಕಂಥದ್ದು ಏನಾಗುತ್ತೆ, ಇದರಲ್ಲಿ ಆಲ್ರೆಡಿ ಮಾತಾಡಿದೀವಿ. ಸೊ ಗೆಲ್ವಾನಿಕ್ ಸೆಲ್ ನಲ್ಲಿ ಒಂದು ಸ್ಪಾಂಟೇನಿಯಸ್ ಕೆಮಿಕಲ್ ರಿಯಾಕ್ಷನ್ ಇಂದ ಎಲೆಕ್ಟ್ರಿಕಲ್ ಎನರ್ಜಿಯನ್ನ ಪ್ರೊಡಕ್ಷನ್ ಮಾಡ್ತೀವಿ.
ಈ ಒಂದು ಸೆಲ್ನಲ್ಲಿ ಏನೆಲ್ಲ ರಿಯಾಕ್ಷನ್ಸ್ಗಳಾಗುತ್ತೆ ಅಂತಂದ್ರೆ, ಸೊ ಇದನ್ನ ತುಂಬಾ ಸ್ಥೂಲವಾಗಿ ನೆನಪಿಟ್ಕೊಳ್ಳಿ, ಮುಂದೆ ಉಪಯೋಗಕ್ಕೆ ಬರುತ್ತೆ. ಸೊ ಗೆಲ್ವಾನಿಕ್ ಸೆಲ್ನಲ್ಲಿ ಆನೋಡ್ ಅನ್ನುವಂತಹ ಜಾಗದಲ್ಲಿ ಆಕ್ಸಿಡೇಷನ್ ರಿಯಾಕ್ಷನ್ ತಗೊಳುತ್ತೆ. ಅಂದ್ರೆ ಆಕ್ಸಿಡೇಷನ್ ಎಲ್ಲಿ ನಡೆಯುತ್ತೋ ಅಲ್ಲಿ ಆನೋಡ್ ಅಂತೇಳಿ ಕರಿತೇವೆ. ಅದು ನೆಗೆಟಿವ್ ಎಲೆಕ್ಟ್ರೋಡ್ ಆಗಿ ಕನ್ವರ್ಟ್ ಆಗುತ್ತೆ. ಆಕ್ಸಿಡೇಷನ್ ಅಂದ್ರೆ ಗೊತ್ತಿದೆ, ಆಕ್ಸಿಡೇಷನ್ ಮೀನ್ಸ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್. Any metal which tends to lose electron is called as oxidation. The oxidation reaction takes place at an electrode known as anode and it is negative. So GOAN ಇದನ್ನ ನೀವು ಶಾರ್ಟ್ ಫಾರ್ಮ್ ಆಗಿ ನೆನಪಿಟ್ಕೊಳ್ಬಹುದು. ಸೊ ನೆಮೋನಿಕ್ಸ್ ಆಗಿ ನೆನಪಿಟ್ಕೊಳ್ಳಿ. ಇನ್ galvanic cell oxidation takes place at anode and it is negative charge. ಇದರ ಆಪೋಸಿಟ್, ಸೊ ಇನ್ galvanic cell reduction takes place at cathode and it is positive in charge. ಸೊ ಇದನ್ನ ನೆನ್ಪಿಟ್ಕೊಂಡ್ರೆ ಇದಕ್ಕೆ ಆಪೋಸಿಟ್ ಆಗಿರ್ತಕ್ಕಂಥದ್ದು ಎಲೆಕ್ಟ್ರೋಲಿಟಿಕ್ ಸೆಲ್ ಅಲ್ಲಿ ಆಗುತ್ತೆ. ಅದರ ಬಗ್ಗೆ ಆಮೇಲೆ ಮಾತಾಡೋಣಂತೆ, ಓಕೆನಾ? ಸೊ ಹಾಗಾದ್ರೆ ಈಗ ಒಂದು ವೆರಿ ಇಂಪಾರ್ಟೆಂಟ್ ಕ್ವೆಶನ್, ಕಳೆದ ವರ್ಷ ನೀವು ಕಲ್ತ್ಕೊಂಡಿರತಕ್ಕಂಥದ್ದು ಒಂದು ರಿಯಾಕ್ಷನ್ ಚೇಂಬರ್, ಬೀಕರ್ ಅಂತ ತಗೊಳ್ಳೋಣ. ಸೊ ಬೀಕರ್ ನಲ್ಲಿ ಒಂದು ಸೊಲ್ಯೂಷನ್ ಅನ್ನ ತಗೊಳ್ಳೋಣ. ಸೇ ಫಾರ್ ಎಕ್ಸಾಂಪಲ್ ಕಾಪರ್ ಸಲ್ಫೇಟ್ CuSO4 ಸೊಲ್ಯೂಷನ್ ಅನ್ನು ನೀವು ತಗೊಂಡು, ಈ CuSO4 ನಲ್ಲಿ ನೀವು ಒಂದು ಮೆಟಲ್ ರಾಡ್ ಅನ್ನು, ಸೊ ಮೆಟಲ್ ರಾಡ್ ಅನ್ನ ಈ ರೀತಿನಲ್ಲಿ ಏನಾದರೂ ಇಮ್ಮರ್ಸ್ ಮಾಡಿದ್ರೆ, ಸೊ ಯಾವ ಮೆಟಲ್ ರಾಡ್ ಇದು? ಇಫ್ ಇಟ್ ಈಸ್ ಮೇಡ್ ಅಪ್ ಆಫ್ ಜಿಂಕ್. ಸೊ ಜಿಂಕ್ ಅನ್ನ ಮೆಟಲ್ ರಾಡ್ ಅನ್ನ ನೀವು ಇದರಲ್ಲಿ ಇಮ್ಮರ್ಸ್ ಮಾಡಿದ್ರೆ ಏನಾಗುತ್ತೆ? ನಿಮ್ಗೆಲ್ಲರ ಕಳೆದ ವರ್ಷ ನೋಡಿದೀರಾ, ಜಿಂಕ್ ರಾಡ್ ಅನ್ನ ಕಾಪರ್ ಸಲ್ಫೇಟ್ ಅಲ್ಲಿ, ಅಂದ್ರೆ ಕಾಪರ್ ಸಲ್ಫೇಟ್ ಬ್ಲೂ ಕಲರ್ ನಲ್ಲಿ ಇರುತ್ತೆ. ಈ ಸೊಲ್ಯೂಷನ್ಗೆ ನೀವು ಜಿಂಕ್ ರಾಡ್ ಅನ್ನ ಇಮ್ಮರ್ಸ್ ಮಾಡಿದ್ರೆ ಬ್ಲೂ ಸೊಲ್ಯೂಷನ್ ಕಲರ್ ಹೊರಟೋಗ್ಬಿಟ್ಟು ಕಲರ್ ಲೆಸ್ ಆಗುತ್ತೆ. ಅಂಡ್ ಇಲ್ಲಿ ಏನಾಗುತ್ತೆ, ದ ರಾಡ್ ಬಿಕಮ್ಸ್ ಬ್ರೌನ್ ಕಲರ್, ಅಂದ್ರೆ ಬಿಕಾಸ್ ಆಫ್ ದ ಅಕ್ಯುಮುಲೇಷನ್ ಆಫ್ ಕಾಪರ್, ಸೊ ಬ್ರೌನ್ ಆಗುತ್ತೆ. ದಿಸ್ ಸೊಲ್ಯೂಷನ್ ಬಿಕಮ್ಸ್ ನೋ ಮೋರ್ ಕಾಪರ್ ಸಲ್ಫೇಟ್, ಇಟ್ ಬಿಕಮ್ಸ್ ಜಿಂಕ್ ಸಲ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ರೀತಿಯಲ್ಲಿ ಕನ್ವರ್ಷನ್ ಆಗುವಂತ ರಿಯಾಕ್ಷನ್ ಗಳನ್ನ ನೀವು ನೋಡಿದ್ರಿ. ಈ ರಿಯಾಕ್ಷನ್ ಗಳನ್ನು ನೀವು ಕರೆದಿದ್ರಿ ರೆಡಾಕ್ಸ್ ರಿಯಾಕ್ಷನ್ಸ್ ಅಂತ ಹೇಳಿ ಕಲ್ತ್ಕೊಂಡಿದ್ರಿ. ಸೊ ಈ ರೀತಿನಲ್ಲಿ ಒಂದೇ ಚೇಂಬರ್ ನಲ್ಲಿ ಒಂದು ಮೆಟಲ್ ಅನ್ನ ಒಂದು ಅಯಾನ್ ಜೊತೆಗೆ, ಅಯಾನಿಕ್ ಸೊಲ್ಯೂಷನ್ ಜೊತೆಗೆ ಇಮರ್ಸ್ ಮಾಡಿದಾಗ ರೆಡಾಕ್ಸ್ ರಿಯಾಕ್ಷನ್ ಆಗ್ತಿತ್ತು. ಅಂದ್ರೆ ಒಂದು ಆಕ್ಸಿಡೇಷನ್ ಆಗ್ತಿತ್ತು, ಇನ್ನೊಂದು ರಿಡಕ್ಷನ್ ಆಗ್ತಿತ್ತು. ಇಲ್ಲಿ ಕಾಪರ್ ಬಂದ್ಬಿಟ್ಟು ರಿಡಕ್ಷನ್ ಆಗಿ Cu2+ ಇದ್ದಿದ್ದು Cu ಆಗಿ ಕನ್ವರ್ಟ್ ಆಗಿತ್ತು. ಜಿಂಕ್ ಮೆಟಲ್ ಇದ್ದಿದ್ದು, ಅಂದ್ರೆ ಝೀರೋ ಆಕ್ಸಿಡೇಷನ್ ಸ್ಟೇಟ್ ಇದ್ದಿದ್ದು Zn2+ ಆಗಿ ಕನ್ವರ್ಟ್ ಆಯಿತು. ಇದನ್ನ ಆಕ್ಸಿಡೇಷನ್ ಅಂತ ಕರಿತೀವಿ. ಈ ರೀತಿಯ ರೆಡಾಕ್ಸ್ ರಿಯಾಕ್ಷನ್ ಸೈಮಲ್ಟೇನಿಯಸ್ ಆಗಿ ನಡೀತಾ ಇತ್ತು. ಈ ರೀತಿ ನಡೀತಕ್ಕಂಥ ರಿಯಾಕ್ಷನ್ ನಲ್ಲಿ ಎಲೆಕ್ಟ್ರಾನ್ಗಳು ಎಕ್ಸ್ಚೇಂಜ್ ಆಗ್ತಿತ್ತು, ಆದ್ರೆ ಅದನ್ನು ಉಪಯೋಗಿಸ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಅದನ್ನ ಏನ್ ಮಾಡಿದ್ರು, ಒಬ್ಬ ಸೈಂಟಿಸ್ಟ್ ಅದನ್ನ ಸೆಪರೇಟ್ ಮಾಡಿದ್ರು. ಸೊ ಸೆಪರೇಟ್ ಮಾಡಿದಾಗ ಈ ರೀತಿನಲ್ಲಿ ಒಂದು ಮೆಟಲ್ ಅನ್ನ ಅದರದೇ ಅಯಾನ್ ನಲ್ಲಿ, ಅಂದ್ರೆ ಜಿಂಕ್ ಅನ್ನ ಜಿಂಕ್ ಅಯಾನ್ ನಲ್ಲಿ, ಕಾಪರ್ ಅನ್ನ ಕಾಪರ್ ಅಯಾನ್ ನಲ್ಲಿ ಇಮರ್ಸ್ ಮಾಡಿ ಇಲ್ಲಿ ಬರುವಂತಹ ಎಲೆಕ್ಟ್ರಾನ್ಗಳು, ಇದರ ಟೆಂಡೆನ್ಸಿ ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಜಿಂಕ್ ಹ್ಯಾಸ್ ದ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಅಂಡ್ ಬಿಕಮ್ಸ್ Zn2+ ಆಗುತ್ತೆ ಈ ಟೆಂಡೆನ್ಸಿ. ಹಾಗೆ ಅದೇ ಸಂದರ್ಭದಲ್ಲಿ ಏನಾಗುತ್ತೆ, ಎಲೆಕ್ಟ್ರಾನ್ಗಳು ಕಾಪರ್ ಎಲೆಕ್ಟ್ರಾನ್ ಅನ್ನ ಗೇನ್ ಮಾಡಿಕೊಂಡು Cu ಆಗುತ್ತೆ. ಈ ಎರಡು ಟೆಂಡೆನ್ಸಿಗಳನ್ನ ನಾವು ಸೆಪರೇಟ್ ಮಾಡಿದಾಗ ಈ ರಿಯಾಕ್ಷನ್ ಪಟ್ ಅಂತ ಆಗೋದಿಲ್ಲ. ಇಟ್ ಟೇಕ್ಸ್ ಪ್ಲೇಸ್ ಇನ್ ಎ ಕಂಟ್ರೋಲ್ಡ್ ಮ್ಯಾನರ್. ಸೊ ಇಲ್ಲಿ ಎಲೆಕ್ಟ್ರಾನ್ಗಳು ಏನು ಬರುತ್ತೆ, ಈ ಎಲೆಕ್ಟ್ರಾನ್ಗಳು ಇಲ್ಲಿಂದ ಹೋಗಿ ಇಲ್ಲಿಗೆ ಬರಬೇಕು, ಬಟ್ ಕ್ಲೋಸ್ಡ್ ಸರ್ಕ್ಯೂಟ್ ಆಗಿರೋದಿಲ್ಲ. ನಿಮ್ಗೆಲ್ರಿಗೂ ಗೊತ್ತಿದೆ, ಕರೆಂಟ್ ಪಾಸಸ್ ಓನ್ಲಿ ಇನ್ ಕ್ಲೋಸ್ಡ್ ಸರ್ಕ್ಯೂಟ್. ಸೊ ಕ್ಲೋಸ್ಡ್ ಸರ್ಕ್ಯೂಟ್ ಆಗ್ಲಿಕ್ಕೆ ಇಲ್ಲೊಂದು ಅಡಿಷನಲ್ ಒಂದು ಅರೇಂಜ್ಮೆಂಟ್ ಮಾಡಿದ್ದಾರೆ. ಸೊ ದಿಸ್ ಅರೇಂಜ್ಮೆಂಟ್ ಇಸ್ ಕಾಲ್ಡ್ ಅ ಸಾಲ್ಟ್ ಬ್ರಿಡ್ಜ್, through which ions flow from here to here so that the electric current is circuit is closed. ಸೊ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಕ್ಲೋಸ್ ಆಗುವಂತೆ ಮಾಡಿದಾಗ ಇಲ್ಲಿ ಎಲೆಕ್ಟ್ರಿಕ್ EMF ಅಂದ್ರೆ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಜನರೇಟ್ ಆಗಿ ಬಲ್ಬ್ ಗ್ಲೋ ಆಗುತ್ತೆ. ಸೊ ಅಂದ್ರೆ ಎಲೆಕ್ಟ್ರಿಕಲ್ ಕೆಮಿಕಲ್ ಎನರ್ಜಿಯಿಂದ ಸ್ಪಾಂಟೇನಿಯಸ್ ಕೆಮಿಕಲ್ ರಿಯಾಕ್ಷನ್, ಇಟ್ ಇಸ್ ಎ ಸ್ಪಾಂಟೇನಿಯಸ್ ಕೆಮಿಕಲ್ ರಿಯಾಕ್ಷನ್. ಸೊ ಈ ಸ್ಪಾಂಟೇನಿಯಸ್ ಕೆಮಿಕಲ್ ರಿಯಾಕ್ಷನ್ ಇಂದ ಬಿಡುಗಡೆ ಆಗ್ತಕ್ಕಂಥ ಎಲೆಕ್ಟ್ರಾನ್ಗಳು ಇದ್ರ ಮೂಲಕ ಫ್ಲೋ ಆಗುತ್ತೆ. ಅಂದ್ರೆ ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ಜನರೇಟೆಡ್ ಫ್ರಮ್ ದಿಸ್ ಸೆಲ್. ಈ ರೀತಿ ಸೆಪರೇಟ್ ಮಾಡಿದಾಗ ಅದನ್ನು ನಾವು ಮಾಡ್ಲಿಕ್ಕಾಯ್ತು. ಸೊ ಈ ರೀತಿ ಸೆಪರೇಟ್ ಆಗಿದ್ರಿಂದ ಬರುವಂತ ಇವುಗಳಿದೆಯಲ್ಲ, ದಿಸ್ ಪಾರ್ಟ್ ಈಸ್ ನೋನ್ ಆಸ್ ಆಫ್ ಸೆಲ್ ಅಂತೇಳಿ ಕರಿತೀವಿ. ಒನ್ ಹಾಫ್ ಸೆಲ್, ದಿಸ್ ಒನ್ ಇಸ್ ಅನದರ್ ಹಾಫ್ ಸೆಲ್. ಇವುಗಳಿಗೆ ಹೆಸರು ಕೊಡಬೇಕು ಅಂತೇಳಿ ಇಲ್ಲಿ ಆಕ್ಸಿಡೇಷನ್ ಆಗೋದ್ರಿಂದ ಆಕ್ಸಿಡೇಷನ್ ಆಫ್ ಸೆಲ್ ಅಂತೇಳಿ ಕರಿತೀವಿ. ಇದನ್ನ ರಿಡಕ್ಷನ್ ಆಫ್ ಸೆಲ್ ಅಂತೇಳಿ ಕರಿತೀವಿ. ಸೊ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಕಳೆದ ವರ್ಷ ನೀವೇನ್ ರೆಡಾಕ್ಸ್ ರಿಯಾಕ್ಷನ್ ಅನ್ನು ನೋಡಿದ್ರೆ ಅದು ಒಂದೇ ಚೇಂಬರ್ ಅಲ್ಲಿ ಆಗ್ತಿತ್ತು. ಇದನ್ನ ಎರಡು ಕಡೆನಲ್ಲಿ ಸ್ಪ್ಲಿಟ್ ಮಾಡಿದ್ವಿ. ಹೇಗೆ ಮಾಡಿದ್ರು ಅಂತಂದ್ರೆ ವಂಡರ್ಫುಲ್ ಆಗಿದೆ ನೋಡಿ. A metal is immersed in its own ion. Zinc is immersed in zinc sulfate ion. ಇಲ್ಲಿ ನೋಡಿ, zinc electrode is immersed in zinc sulfate ion. Similarly, copper is immersed in its a solution, that is copper sulfate solution. Cu2+ ಇರ್ತಕ್ಕಂಥ ಸೊಲ್ಯೂಷನ್ ಅಲ್ಲಿ ಇಮರ್ಸ್ ಮಾಡಿದ್ವಿ. ಈ ರೀತಿ ಇಮರ್ಸ್ ಮಾಡಿದಾಗ they readily have the tendency to gain and lose electrons
ಈ ಎಲೆಕ್ಟ್ರಾನ್ ಟೆಂಡೆನ್ಸಿಯನ್ನ ಉಪಯೋಗಿಸಿಕೊಂಡು ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಒಂದು ಎಕ್ಸ್ಟರ್ನಲ್ ಸರ್ಕ್ಯೂಟ್ ನಲ್ಲಿ, ದಿಸ್ ಇಸ್ ನೋನ್ ಆಸ್ ಎಕ್ಸ್ಟರ್ನಲ್ ಸರ್ಕ್ಯೂಟ್, ಇವುಗಳಲ್ಲಿ ಮೂಲಕ ಎಲೆಕ್ಟ್ರಾನ್ಗಳನ್ನು ಫ್ಲೋ ಆಗುವಂತೆ ಮಾಡಿದ್ವಿ. ಇದು ಸಾಲ್ಟ್ ಬ್ರಿಡ್ಜ್, ಅವೆರಡನ್ನ ಸೇರಿಸುವಂತಹ ಇಂಟರ್ನಲ್ ಸರ್ಕ್ಯೂಟ್ ಅಂತೇಳಿ ಕರಿತೀವಿ. ಇಂಟರ್ನಲ್ ಸರ್ಕ್ಯೂಟ್ ಮೂಲಕ ಸೇರಿಸಿದಾಗ ಸರ್ಕ್ಯೂಟ್ ಕಂಪ್ಲೀಟ್ ಆಗುತ್ತೆ, ಕರೆಂಟ್ ಫ್ಲೋ ಆಗುತ್ತೆ, ನಮಗೆ ಬೇಕಾಗಿರ್ತಕ್ಕಂಥ EMF ಜನರೇಟ್ ಆಗುತ್ತೆ. ಸೊ ಸ್ಪಾಂಟೇನಿಯಸ್ ರಿಯಾಕ್ಷನ್ ಇಂದ ಯಾವ್ದು ಏನ್ ಮಾಡಿದ್ವಿ, ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಉತ್ಪತ್ತಿ ಮಾಡಿದ್ವಿ. ದಿಸ್ ಇಸ್ ಎ ಗೆಲ್ವಾನಿಕ್ ಸೆಲ್. ಪರ್ಟಿಕ್ಯುಲರ್ ಸೆಲ್, ಈ ಪರ್ಟಿಕ್ಯುಲರ್ ಸೆಲ್ ಅನ್ನ ನಾವು ಡೇನಿಯಲ್ ಸೆಲ್ ಅಂತೇಳಿ ಕರಿತೀವಿ. ಇಲ್ಲಿ ಒಂದಷ್ಟು ಕನ್ವೆನ್ಷನ್ಸ್ ಅನ್ನ ಮಾಡ್ಕೊಂಡಿದ್ವಿ. ಏನು ಕನ್ವೆನ್ಷನ್ ಅಂದ್ರೆ, ಸಾಮಾನ್ಯವಾಗಿ ನಾವು ಆಕ್ಸಿಡೇಷನ್ ಅನ್ನ ನಾವು ಲೆಫ್ಟ್ ಸೈಡ್ ಅಲ್ಲಿ ಕರಿತೀವಿ. ಆಕ್ಸಿಡೇಷನ್ ರೈಟ್ ಅಂಡ್ ಇನ್ ಲೆಫ್ಟ್ ಸೈಡ್. ಸೊ ಆಕ್ಸಿಡೇಷನ್ ಆಗುವಂತ ಜಾಗ ಏನಾಗಿರುತ್ತೆ, ನೀವು ಆಗ್ಲೇ ಹೇಳಿದೆ ನಾನು, ಇಟ್ ಇಸ್ ನೋನ್ ಆಸ್ ಆನೋಡ್ ಅಂತ ಹೇಳಿ ಕರಿತೀವಿ. ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್ ಅಟ್ ಆನೋಡ್ ಅಂಡ್ ಇಟ್ ಇಸ್ ನೆಗೆಟಿವ್ ಚಾರ್ಜ್. ಸೊ ಇವೆಲ್ಲವುಗಳನ್ನ ಒಂದೇ ಕಡೆ ಇರುತ್ತೆ, ನೆನಪಿಟ್ಕೊಳ್ಳಿ. ಸೊ ಲೆಫ್ಟ್ ಸೈಡ್ ಅಲ್ಲಿ ಆಕ್ಸಿಡೇಷನ್ ಆಗುವಂತ ರಿಯಾಕ್ಷನ್ ಅನ್ನ ನಾವು ಬರ್ಕೊಳ್ಳುವಂಥದ್ದು ಕನ್ವೆನ್ಷನ್. ಅಂದ್ರೆ ರಿಯಾಕ್ಷನ್ ಆಗುವಂಥದ್ದು ಎಲ್ಲಿ ಬೇಕಾದ್ರೂ ಆಗುತ್ತೆ, ಲ್ಯಾಬ್ ಅಲ್ಲಿ ಎಡಗಡೆ ಇಟ್ಟರು ಆಗುತ್ತೆ, ಎಡಗಡೆಗೆ ಇಟ್ಟರು ಆಗುತ್ತೆ, ಬಲಗಡೆಗೆ ಇಟ್ಟರು ಆಗುತ್ತೆ. ಬಟ್ ಬರೆಯುವಂತ ಸಂದರ್ಭದಲ್ಲಿ ನಾವು ಒಂದು ಕನ್ವೆನ್ಷನ್, ಅಭ್ಯಾಸ, ಸಂಪ್ರದಾಯ ಮಾಡ್ಕೊಂಡಿದೀವಿ. ಏನು ಅಂತಂದ್ರೆ, ಆಕ್ಸಿಡೇಷನ್ ಲೆಫ್ಟ್ ಸ್ಟ್ಯಾಂಡರ್ಡ್ ಸೈಡ್ ಅಲ್ಲಿ ಬರೀತೀವಿ. ಅದು ಏನಾಗಿರುತ್ತದೆ, ಅದು ನಿಮ್ಗೆಲ್ರಿಗೂ ಗೊತ್ತಿದೆ, ಆನೋಡ್ ಆಗಿರುತ್ತದೆ ಮತ್ತು ನೆಗೆಟಿವ್ ಚಾರ್ಜ್ ಅನ್ನು ಹೊಂದಿರುತ್ತದೆ. ಸೊ ಅದಕ್ಕೆ ಕಾಂಟ್ರಾಸ್ಟ್ ಆಗಿ, ಆಪೋಸಿಟ್ ಆಗಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ರಿಡಕ್ಷನ್ ಆಗುವಂತದನ್ನ ಬರೀತೀವಿ. ಸೊ ಅದು ಕ್ಯಾಥೋಡ್ ಆಗಿರ್ತದೆ, ಅದು ಪಾಸಿಟಿವ್ ಚಾರ್ಜ್ ಅನ್ನು ಹೊಂದಿರುತ್ತೆ. ಇಲ್ಲಿ ಅದು ಕಾಪರ್ ಅಯಾನ್, ಇಲ್ಲಿ ಅದು ಜಿಂಕ್ ಆಗಿರುತ್ತೆ. ಓಕೆನಾ, ಜಿಂಕ್ ಮೆಟಲ್. ಸೊ ಜಿಂಕ್ has the tendency to lose electron and copper ion has the tendency to gain electron to become copper metal ಆಗಿ ಕನ್ವರ್ಟ್ ಆಗ್ತಾ ಬರುತ್ತೆ. ಸೊ ಈ ಸಂದರ್ಭದಲ್ಲಿ ಉಂಟಾಗ್ತಕ್ಕಂಥ ಎಲೆಕ್ಟ್ರಿಕಲ್ ಎನರ್ಜಿಯನ್ನು ನಾವು ಉತ್ಪತ್ತಿ ಮಾಡ್ಕೊಳ್ತಾ ಇದ್ದೀವಿ. ಓಕೆ, ನಮಗೆ ಬೇಕಾಗಿರ್ತಕ್ಕಂಥ ಪರ್ಪಸ್ಗೆ ಇದನ್ನ ಬಳಸ್ಕೊಳ್ತಾ ಇದ್ದೀವಿ. ಸೊ ಹಾಗಾದ್ರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಇದೆ, ಈ ಡೇನಿಯಲ್ ಸೆಲ್ ನಲ್ಲಿ ಇರುವಂತಹದನ್ನ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಕಲ್ತ್ಕೊಳ್ಳೋಣ. ಸೊ ಡೇನಿಯಲ್ ಸೆಲ್ ನಲ್ಲಿ ಏನಾಗುತ್ತೆ ಅಂದ್ರೆ, ಜಿಂಕ್ ಇದ್ದಿದ್ದು ಜಿಂಕ್ ಅಯಾನ್ ಆಗಿ ಕನ್ವರ್ಟ್ ಆಗುತ್ತೆ, ಕಾಪರ್ ಅಯಾನ್ ಇದ್ದಿದ್ದು ಕಾಪರ್ ಮೆಟಲ್ ಆಗಿ ರೆಡ್ಯೂಸ್ ಆಗುತ್ತೆ. ಈ ಒಂದು ರೆಡಾಕ್ಸ್ ರಿಯಾಕ್ಷನ್ ಅನ್ನ ನಾವು ಸೆಪರೇಟ್ ಮಾಡಿದ್ವಿ. ಯಾವ ರೀತಿನಲ್ಲಿ, ಒಂದು ಆಕ್ಸಿಡೇಷನ್ ಆಫ್ ರಿಯಾಕ್ಷನ್ ಮತ್ತೊಂದು ರಿಡಕ್ಷನ್ ಆಫ್ ರಿಯಾಕ್ಷನ್ ಆಗಿ ಸೆಪರೇಟ್ ಮಾಡಿದ್ವಿ. ಮೊದಲು ಇದನ್ನ ಕಳೆದ ವರ್ಷ ನೋಡಿದ್ವಿ, ಒಂದೇ ಸರಿ ಆ ರಿಯಾಕ್ಷನ್ ಆಗೋಗ್ಬಿಡ್ತಿತ್ತು. ಹೇಗ್ ಮಾಡ್ತಿದ್ವಿ, ಜಿಂಕ್ ಮೆಟಲ್ ಇಸ್ ಇಮರ್ಸ್ಡ್ ಇನ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್, ಡೈರೆಕ್ಟ್ ಆಗಿ ಹಾಕ್ಬಿಡ್ತಿದ್ವಿ. ಇದನ್ನ ನಾವು ಏನ್ ಮಾಡಿದ್ವಿ, ಸೊ ಕಾಪರ್ ಇಮರ್ಸ್ಡ್ ಇನ್ ಕಾಪರ್ ಅಯಾನ್, ಮೆಟಲ್ ಇಸ್ ಇಮರ್ಸ್ಡ್, ಜಿಂಕ್ ಮೆಟಲ್ ಇಸ್ ಇಮರ್ಸ್ಡ್ ಇನ್ ಜಿಂಕ್ ಅಯಾನ್ ಮಾಡಿದ್ವಿ. ಅವುಗಳನ್ನು ಎಕ್ಸ್ಟರ್ನಲ್ ಕನ್ವರ್ಟ್ ಮಾಡಿದ್ವಿ, ಕನೆಕ್ಟ್ ಮಾಡಿದ್ವಿ. ಈಗ ಬಂದಂತ ಈ ಎರಡು ಭಾಗಗಳೇನಿದೆಯೋ ಅವುಗಳನ್ನ ಹಾಫ್ ಸೆಲ್ಸ್ ಅಂತ ಹೇಳಿ ಕರಿತೀವಿ. ಈ ಹಾಫ್ ಸೆಲ್ ಗಳನ್ನ ಪೇರ್ ಮಾಡಿದಾಗ ನಮಗೆ ಓವರ್ ಆಲ್ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಜನರೇಟ್ ಆಗುತ್ತೆ. ಸೊ ಇವುಗಳನ್ನ ರೆಪ್ರೆಸೆಂಟೇಷನ್ ಕೂಡ ಮಾಡ್ತೀವಿ. ಹೇಗೆ ನೋಡಿ, ಸೊ ಜಿಂಕ್ ಅನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಬರೀತೀವಿ, ಯಾಕೆಂದ್ರೆ ಇದು ಸಾಲಿಡ್ ಆಗಿದೆ. ಇಲ್ಲಿ ಪಕ್ಕದಲ್ಲಿ ಬರ್ದಿದ್ದೀವಿ ಜಿಂಕ್ ಅಯಾನ್ ಅನ್ನ ಬರ್ದಿದ್ದೀವಿ, ಅದು ಏಕ್ವಿಸ್. ಸೊ ಇದು ಲಿಕ್ವಿಡ್ ಸ್ಟೇಟ್, ಇದು ಸಾಲಿಡ್ ಸ್ಟೇಟ್. ಜಿಂಕ್ ಸಾಲಿಡ್, ಜಿಂಕ್ ಅಯಾನ್ ಲಿಕ್ವಿಡ್ ಅಂದ್ರೆ ಏಕ್ವಿಸ್ ಸ್ಟೇಟ್ ಅಲ್ಲಿ ಇರುತ್ತೆ. ಇವೆರಡು ಫೇಸ್ ಗಳನ್ನ ಡಿಫರೆನ್ಸ್ ಮಾಡಿ ತೋರಿಸೋದಕ್ಕೆ ಒಂದು ವರ್ಟಿಕಲ್ ಲೈನ್ ಅನ್ನು ಹೇಳಿದ್ದೀವಿ. ಸಿಮಿಲರ್ಲಿ ಕಾಪರ್ ಅಯಾನ್ ಮತ್ತು ಕಾಪರ್ ಮೆಟಲ್ ಇದೆ, ಇವೆರಡು ಏಕ್ವಿಸ್ ಮತ್ತು ಸಾಲಿಡ್ ಆಗಿರೋದ್ರಿಂದ ಫೇಸ್ ಡಿಫರೆನ್ಸಸ್, ಸಾಲಿಡ್ ಫೇಸ್ ಲಿಕ್ವಿಡ್ ಫೇಸ್ ಅನ್ನ ಡಿಫರೆನ್ಸ್ ತೋರಿಸೋದಕ್ಕೋಸ್ಕರ ಒಂದು ವರ್ಟಿಕಲ್ ಲೈನ್ ಅನ್ನ ಬೆಳೆದಿದ್ವಿ. ಇವೆರಡನ್ನು ಪೇರ್ ಮಾಡ್ತೀವಿ, ಈ ರೀತಿಯಲ್ಲಿ ಜೋಡಿ ಮಾಡ್ತೀವಿ. ಸೊ ಜೋಡಿ ಮಾಡಿದಾಗ ನಮಗೆ ಡೇನಿಯಲ್ ಸೆಲ್ ಸಿಗುತ್ತೆ. ಸೊ ಇಲ್ಲಿ ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಆಕ್ಸಿಡೇಷನ್ ಆಗುವಂತ ರಿಯಾಕ್ಷನ್ ಬರ್ದಿದ್ದೀವಿ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ರಿಡಕ್ಷನ್ ಆಗುವಂತ ರಿಯಾಕ್ಷನ್ ಅನ್ನ ಬರ್ದಿದ್ದೇವೆ. ಸೊ ಸೆಲ್ ಗಳನ್ನ ಬರ್ದಿದ್ದೀವಿ. ರಿಡಕ್ಷನ್ ಆಫ್ ಸೆಲ್, ದಿಸ್ ಒನ್ ಇಸ್ ಆಕ್ಸಿಡೇಷನ್ ಆಫ್ ಸೆಲ್. ಟೋಟಲ್ ಬಿಕಮ್ಸ್ ಏನು ಆಗುತ್ತೆ, ಡೇನಿಯಲ್ ಸೆಲ್ ಆಗುತ್ತೆ. ಇಲ್ಲಿ ಎರಡು ವರ್ಟಿಕಲ್ ಲೈನ್ ಗಳನ್ನ ಬರ್ದಿದ್ದೀವಿ, ಪ್ಯಾರಲಲ್ ಆಗಿರುತ್ತೆ. ದಿಸ್ ಇಂಡಿಕೇಟ್ಸ್ ಸಾಲ್ಟ್ ಬ್ರಿಡ್ಜ್. ಸೊ ಸಾಲ್ಟ್ ಬ್ರಿಡ್ಜ್ ನ ಇದರಲ್ಲಿ ತೋರಿಸಿದೀವಿ. ಅಫ್ಕೋರ್ಸ್ ಇವೆರಡು ಎಕ್ಸ್ಟರ್ನಲ್ ಸರ್ಕ್ಯೂಟ್ ಇಂದ ಕನೆಕ್ಟ್ ಆಗಿರುತ್ತೆ, ಅವಾಗ ನಮಗೆ EMF ಜನರೇಟ್ ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿರ್ತಕ್ಕಂಥ ಈ ಎರಡು ಆಫ್ ಸೆಲ್ ಗಳ ಬಗ್ಗೆ ಇನ್ನು ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣಂತೆ. ಮೊದಲನೇದಾಗಿ ಇಲ್ಲಿ ಒಂದು ಮೆಟಲ್ ಅನ್ನ ಮೆಟಲ್ ಅಯಾನ್ ನಲ್ಲಿ, ಅಂದ್ರೆ ಇಟ್ಸ್ ಓನ್ ಅಯಾನ್ಸ್ ಅಲ್ಲಿ ಇಮರ್ಸ್ ಮಾಡಿದಾಗ ಬರುವಂತ ಸೆಲ್ ಹಾಫ್ ಸೆಲ್. ಸೊ ಈ ಮೆಟಲ್ ಅಯಾನ್ಸ್ ಅಲ್ಲಿ ಇಮರ್ಸ್ ಮಾಡಿದಾಗ ಅದೊಂದು ಟೆಂಡೆನ್ಸಿ ಬರುತ್ತೆ. ಇಟ್ ಹ್ಯಾಸ್ ಇಟ್ಸ್ ಇನ್ಹೆರಿಟೆಡ್ ಟೆಂಡೆನ್ಸಿ, ತನ್ನದೇ ಆದಂತಹ ಹುಟ್ಟು ಗುಣ ಅಂತ ಹೇಳ್ಬಹುದು. ಅದು ಎಲೆಕ್ಟ್ರಾನ್ ಅನ್ನ ಗೇನ್ ಮಾಡ್ಕೊಳ್ಳೋದಾದ್ರೂ ಆಗ್ಬಹುದು, ಎಲೆಕ್ಟ್ರಾನ್ ಅನ್ನ ಲೂಸ್ ಮಾಡ್ಕೊಳ್ಳುವಂತ ಟೆಂಡೆನ್ಸಿ ಇರಬಹುದು. ಮತ್ತೆ ಇನ್ನೊಂದು, ಈ ಟೆಂಡೆನ್ಸಿ ಇದೆಯಲ್ಲ, ಇದು ರಿಲೇಟಿವ್ ಟೆಂಡೆನ್ಸಿ, ಯಾರ ಜೊತೆಗೆ ಪೇರ್ ಮಾಡ್ತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ. ಬಟ್ ಎನಿಹೌ ನಾವು ಸದ್ಯಕ್ಕೆ ಒಂದು ಮೆಟಲ್ ಅನ್ನ ಮೆಟಲ್ ಅಯಾನ್ ಒಳಗಡೆ ಇಮರ್ಸ್ ಮಾಡಿದಾಗ ಉಂಟಾಗುವ ಈ ಟೆಂಡೆನ್ಸಿಯನ್ನ ನಾವು ಆಕ್ಸಿಡೇಷನ್ ಟೆಂಡೆನ್ಸಿ ಆರ್ ರಿಡಕ್ಷನ್ ಟೆಂಡೆನ್ಸಿ ಅಂತ ಹೇಳಿ ನಾವು ಕ್ಲಾಸಿಫೈ ಮಾಡ್ತೀವಿ. ಸೊ ಹಾಫ್ ಸೆಲ್ ಇನ್ ವಿಚ್ ರಿಡಕ್ಷನ್ ಟೇಕ್ಸ್ ಪ್ಲೇಸ್ ಇಸ್ ಕಾಲ್ಡ್ ಆಸ್ ಕ್ಯಾಥೋಡ್ ಅಂಡ್ ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್ ಇಸ್ ಕಾಲ್ಡ್ ಆಸ್ ಆನೋಡ್ ಅಂತ ಹೇಳಿ ಕರೀತೇವೆ. ಸೊ ಇಲ್ಲಿ ಇರ್ತಕ್ಕಂಥ ಈ ಎರಡು ಎಲೆಕ್ಟ್ರೋಡ್ಗಳನ್ನ ನಾವು ಏನ್ ಮಾಡ್ತೀವಿ,
ಎಲೆಕ್ಟ್ರೋಡ್ ಎಲೆಕ್ಟ್ರೋಲೈಟ್ ಅನ್ನ ಇಂಟರ್ಫೆರೆನ್ಸ್ ಅಂದ್ರೆ ಸಾಲಿಡ್ ಲಿಕ್ವಿಡ್ ಇಂಟರ್ಫೆರೆನ್ಸ್ ಅನ್ನು ತೋರಿಸೋದಕ್ಕೆ ನಾವು ಒಂದು ವರ್ಟಿಕಲ್ ಲೈನ್ ಅನ್ನ ಕೂಡ ಬರೀತೇವೆ. ಸೊ ಈ ರೀತಿಯಲ್ಲಿ ಆಕ್ಸಿಡೇಷನ್ ಆಗ್ತಕ್ಕಂಥ ಜಾಗ ನೆಗೆಟಿವ್ ಆಗಿರ್ತದೆ, ರಿಡಕ್ಷನ್ ಆಗುವಂತ ಜಾಗ ಪಾಸಿಟಿವ್ ಆಗಿರುತ್ತೆ. ಇವೆರಡನ್ನು ಕೂಡ ರಿಪೀಟ್ ಮಾಡಿದ್ದೀನಿ, ಇದನ್ನು ಸರಿಯಾಗಿ ನೆನಪಿಟ್ಟುಕೊಳ್ಳಿ. GOAN ಅನ್ನುವಂಥದ್ದನ್ನ ನೆನಪಿಟ್ಟುಕೊಂಡ್ರೆ ಸಾಕು. ಸೊ G ಫಾರ್ ಗ್ಯಾಲ್ವಾನಿಕ್ ಸೆಲ್, O ಫಾರ್ ಆಕ್ಸಿಡೇಷನ್ ರಿಯಾಕ್ಷನ್, A ಫಾರ್ ಆನೋಡ್ ಅಂತ ಹೇಳಿ ಕರೀತೇವೆ, ಟಿಪ್ ಅದನ್ನ ಎಲೆಕ್ಟ್ರೋಡ್, ಅಂಡ್ ವಾಟ್ ಇಸ್ ದ ಚಾರ್ಜ್ ಆಫ್ ದಟ್ ಆನೋಡ್? ಇಟ್ ಈಸ್ ನೆಗೆಟಿವ್ ಚಾರ್ಜ್. GOAN ನೆನಪಿಟ್ಟುಕೊಂಡ್ರೆ ಈ ಎರಡು ಸೆಂಟೆನ್ಸ್ ನಿಮಗೆ ತುಂಬಾ ಸುಲಭವಾಗಿ ನೆನಪಲ್ಲಿರುತ್ತೆ. ಸೊ ಹಾಗಾದ್ರೆ ಇವುಗಳನ್ನ ಇನ್ನೊಮ್ಮೆ ಡೀಟೇಲ್ ಆಗಿ ನೋಡೋಣಂತೆ. ಸೊ ಆಕ್ಸಿಡೇಷನ್ ಇದನ್ನ ನಾವು ಪ್ರತಿಯೊಂದು ಮೆಟಲ್ ಅನ್ನ ಒಂದೇ ಮೆಟಲ್ ಅಯಾನ್ ಅಲ್ಲಿ ಹಾಕಿದಾಗ ಏನು ಉಂಟಾಗುತ್ತಲ್ಲ ಪೊಟೆನ್ಷಿಯಲ್, that potential is called as electrode potential. There is a positive and negative charged layer. This layer creates a potential difference. That potential difference is called as electrode potential. The potential difference developed between electrode, solid electrode, and electrolyte, which is in aqueous generally media and liquid state alliranthadu, is called as electrode potential. So chanda ಮಾಡಿ statement ಅನ್ನು ನೆನಪಿಟ್ಕೊಳ್ಳಿ. Potential difference developed between electrode and electrolyte, which is called as electrode potential, and it is denoted by EMN plus vertical line M ಅಂತ ಹೇಳಿ ಬರೀತೀವಿ. ಅಂದ್ರೆ ಅಯಾನಿಕ್ ಚಾರ್ಜ್ ಇಂದ ರಿಡ್ಯೂಸ್ ಆಗ್ತಕ್ಕಂಥದ್ದು, ನ್ಯೂಟ್ರಲ್ ಆಗುವಂತದ್ದಕ್ಕೆ ನಾವು ರಿಡಕ್ಷನ್ ಅಂತ ಹೇಳಿ ಕರಿತೀವಿ. ಸಾಮಾನ್ಯವಾಗಿ ಬರೆಯೋದು ಇದೇ ರೀತಿಯಲ್ಲೇ ಬರಿತೀವಿ. ಮೊದಲು ಎನ್ ಪ್ಲಸ್ ಗಳನ್ನ ಬರಿತೀವಿ, ಅಂದ್ರೆ ಆಕ್ಸಿಡೇಷನ್ ಸ್ಟೇಟ್ ಈಕ್ವಿಯಸ್ ಸ್ಟೇಟ್ ಅಲ್ಲಿ ಇರುವಂತದ್ದನ್ನ, ನಂತರದಲ್ಲಿ ರೆಡ್ಯೂಸ್ ಸ್ಟೇಟ್ ಅನ್ನ ಬರಿತೀವಿ. ಅದರಿಂದ ಆಕ್ಸಿಡೇಷನ್ ಇಂದ ರೆಡ್ಯೂಸ್ ಆಗೋದ್ರಿಂದ ಇದನ್ನ ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ಹೇಳಿ ಮುಂದೆ ಕರಿತೇವೆ. ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಥವಾ ರಿಡಕ್ಷನ್ ಪೊಟೆನ್ಷಿಯಲ್ ಬೋತ್ ಆರ್ ಸೇಮ್. ಸೊ ಈ ರೀತಿ ಈ ಏನು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಕ್ರಿಯೇಟ್ ಆಗುತ್ತೆ, ಅವೆರಡನ್ನು ಸೇರಿಸಿದಾಗ ಬರುವಂತದ್ದನ್ನ ಸೆಲ್ ಪೊಟೆನ್ಷಿಯಲ್. ಅದನ್ನ ಆಮೇಲೆ ನೋಡೋಣಂತೆ. ಮುಂದೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ನ ಇಲ್ಲಿ ನೋಡೋದಾದ್ರೆ, ಸೊ ಸೆಲ್ ಪೊಟೆನ್ಷಿಯಲ್ ಅಂದ್ರೆ ಇವೆರಡನ್ನು ಸೇರಿಸಿದಾಗ ಬರ್ತಕ್ಕಂಥದ್ದು ಸೆಲ್ ಪೊಟೆನ್ಷಿಯಲ್. ದ ಡಿಫರೆನ್ಸ್ ಬಿಟ್ವೀನ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ಇಲ್ಲೊಂದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ಇಲ್ಲೊಂದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಬಂದಿರುತ್ತೆ. ಈ ಎರಡು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಗಳನ್ನ ಪೇರ್ ಮಾಡಿದಾಗ ಬರ್ತಕ್ಕಂಥದ್ದನ್ನ ಸೆಲ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಇ ಸೆಲ್. How it is represented? So E cell ಅನ್ನು ನಾವು ಈ ರೀತಿಯಲ್ಲಿ ಬರೀತೀವಿ. E cell is equal to E right minus E left ಅಂತ ಹೇಳಿ ಬರೀತೀವಿ. ಇದನ್ನ you have to remember this one. ಸೊ ಸೆಲ್ ಪೊಟೆನ್ಷಿಯಲ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಒಂದು ಫಾರ್ಮುಲಾ ಇದೆ, ಇ ರೈಟ್ ಮೈನಸ್ ಇ ಲೆಫ್ಟ್. ಸೊ ರೈಟ್ ಅಲ್ಲಿ ಏನಾಗುತ್ತೆ, ರಿಡಕ್ಷನ್ ಆಗುತ್ತೆ, ಅದು ಈ ರೀತಿಯಲ್ಲಿ ಇರುತ್ತೆ. ರೈಟ್ ಅಲ್ಲಿ ಆಗುವಂತದ್ದು ರಿಡಕ್ಷನ್. ಇಲ್ಲಿ ಪರ್ಟಿಕ್ಯುಲರ್ಲಿ ಡೇನಿಯಲ್ ಸೆಲ್ ನಲ್ಲಿ ಕಾಪರ್ ಅಯಾನ್ ಕನ್ವರ್ಟೆಡ್ ಇಂಟು ಕಾಪರ್. ಹಾಗೆ ಈ ಲೆಫ್ಟ್ ಅಲ್ಲಿ ಏನಾಗುತ್ತೆ, ಸೊ ಈ ಲೆಫ್ಟ್ ಅಲ್ಲಿ ಆಕ್ಸಿಡೇಷನ್ ರಿಯಾಕ್ಷನ್ ಆಗುತ್ತೆ. ಇಲ್ಲಿ ಪರ್ಟಿಕ್ಯುಲರ್ ಡೇನಿಯಲ್ ಸೆಲ್ ನಲ್ಲಿ ಜಿಂಕ್ ಅಯಾನ್ ಇದ್ದು ಜಿಂಕ್ ಆಗುತ್ತೆ. ಸೊ ಇಲ್ಲಿ ಬರುವಂತಹ ವೋಲ್ಟೇಜ್ ಗಳನ್ನ ಮೆಜರ್ ಮಾಡಿಬಿಟ್ಟು ಅವುಗಳನ್ನು ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಸೆಲ್ ಪೊಟೆನ್ಷಿಯಲ್ ಸಿಗುತ್ತೆ. ಈ ರೀತಿಯಲ್ಲಿ ಸೆಲ್ ಪೊಟೆನ್ಷಿಯಲ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬಂದಿರಬಹುದು, ಸೊ ಇಲ್ಲಿರುವಂತಹ ಆಫ್ ಸೆಲ್ ಪೊಟೆನ್ಷಿಯಲ್ ಅನ್ನ ಅಂದ್ರೆ ಎಂತ ಕರಿತೀವಿ ನಾವು, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಏನ್ ಕರಿತೀವಿ ಅಥವಾ ರಿಡಕ್ಷನ್ ಪೊಟೆನ್ಷಿಯಲ್ ಅಂತ, ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ? ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ಕಲ್ತ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು.